ನಮಸ್ತೆ. ರಾಯರಿದ್ದಾರೆ. ತುಂಬ ಖುಷಿ ವಿಷಯ ಏನಪ್ಪ ಅಂದರೆ ಆಟೋ ಗಂಗಾಧರ್ ಅಂತ ನೆಲಮಂಗಲದಲ್ಲಿ ಅವರು ದೇವ್ರ ಮಕ್ಕಳನ್ನ ನೋಡ್ಕೋತಿದ್ದಾರೆ. ನನಗೆ ಆಟೋ ಗಂಗಾಧರು ದೇವ್ರ ಮಕ್ಕಳು ನೋಡ್ಕೋತಿದ್ದಾರೆ ಅಂತ ಪ್ರಮಾಣವಾಗಲೂ ನಂಗೆ ಗೊತ್ತಿರಲಿಲ್ಲ. ವಿದ್ಯಾ ಅವರು ನನಗೆ ಹೇಳಿದ್ರು, ಆಶ್ರಮಕ್ಕೆ ಸ್ವಲ್ಪ ನಿಮ್ಮ ಕೈಲಾಗಿತ್ತು ಏನಾದರೂ ಮಾಡಿಕೊಡಿ ಅಕ್ಕ ಅಂತ. ಸರಿ ಆಯಿತು ಅಂತೇಳಿ ನಾನು ಆಶ್ರಮಕ್ಕೆ ಒಂದಷ್ಟು ಬೆಡ್ಶೀಟ್ಗಳನ್ನ ನಾನು ಕಳಿಸ್ಕೊಡ್ಬೇಕಿತ್ತು. ಆಗ ನಾನು ಅವ್ರ ನಂಬರ್ನ ತೊಗೊಂಡು ಕಾಲ್ ಮಾಡಿದಾಗ ಅವರು ತುಂಬ ಖುಷಿಯಾದರು. ಆವಾಗ ಅವರು ಒಂದೇ ಮಾತು ಹೇಳಿತ್ತು, ನಮಗೆ ಇರೋಕ್ಕೆ ಜಾಗ ಇಲ್ಲ, ರಾಯರೇ ನಮಗೆ ದಯೆ ತೋರಬೇಕು ಅಂದರು. ಖಂಡಿತ ರಾಯರು ನಿಮಗೆ ಜಾಗ ಮಾಡಿಕೊಡ್ತಾರೆ. ಯಾಕೆಂದರೆ ದೇವ್ರ ಮಕ್ಕಳಿಗೆ ರಾಯರು ಜಾಗ ಕೊಡಲ್ವಾ? ಖಂಡಿತ ಕೊಡ್ತಾರೆ, ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಂತ ನಾನು ಹೇಳಿದ್ದೆ. ಹೀಗೆ ಮಾತಾಡಬೇಕಾದ್ರೆ ಅವರು ರಾಯರ ಫೋಟೋ ನಮ್ಮ ಆಶ್ರಮದಲ್ಲಿ ಇಲ್ಲ ಅಂತ ಅವರು ಹೇಳಿದ್ರು. ನಾನು ಅವಾಗ ಕೊಡಿಸ್ತೀನಿ ಅಂತಲೂ ಕೂಡ ನಾನೇನೂ ಹೇಳಲಿಲ್ಲ. ಸರಿ ಆಯಿತು ಅಂತೇಳಿ ನಾನು ದೇವ್ರ ಮಕ್ಕಳಿಗೆ ಒಂದಷ್ಟು ಬೆಡ್ಶೀಟ್ಗಳನ್ನ ನಮ್ಮ ರಾಘವೇಂದ್ರ ಸ್ಯಾರೀಸ್ ಪೇಜ್ ಕಡೆಯಿಂದ ಪ್ರೀತಿಯಿಂದ ಅವ್ರಿಗೆ ನಾನು ಕಳಿಸ್ಕೊಟ್ಟೆ. ಅದಾದಮೇಲೆ ಒಂದು ಸ್ವಲ್ಪ ದಿವಸ ಆಯಿತು. ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಒಂದಿನ ಅವ್ರು ಫೋನ್ ಮಾಡಿ ತುಂಬ ಬೇಜಾರು ಮಾಡಿಕೊಂಡ್ರು. ಆವಾಗ ಹಿಂಗೆ ಜಾಗ ಇಲ್ಲ, ನಾವು ಆಶ್ರಮನ ಖಾಲಿ ಮಾಡಬೇಕು, ಏನು ಮಾಡೋದು ಗೊತ್ತಿಲ್ಲ ಅಂದರು. ರಾಯರಿದ್ದಾರೆ ಅಂತ ನಾನು ಅವ್ರಿಗೆ ಸಮಾಧಾನ ಮಾಡಿ ಅದಾದಮೇಲೆ ನಾನು ರಾಯರ ಹತ್ರ ನಾನು ಪ್ರಾರ್ಥನೆ ಮಾಡಿದೆ. ರಾಯರೇ ಆದಷ್ಟು ಬೇಗ ಅವ್ರಿಗೆ ಒಂದು ಜಾಗನ ಮಾಡಿಕೊಡಿ ಅಂತ ನಾನು ಅವ್ರ ಹತ್ರ ಬೇಡ್ಕೊಂಡು ಆದಮೇಲೆ ನನ್ನ ಬರ್ತಡೇ ಬಂತು. ಬರ್ತಡೇ ಟೈಮಲ್ಲಿ ನಾನು ದೇವ್ರ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಿಕೊಟ್ಟೆ. ಅದಾದಮೇಲೆ ಅವತ್ತಿನ ದಿನ ನಾನು ಅವ್ರಿಗೆ ಆಶ್ರಮಕ್ಕೆ ಫೋಟೋನ ಕಳಿಸ್ಕೊಟ್ಟೆ. ಫೋಟೋನ ಕಳಿಸ್ದಾಗ ನಾನು ಇಷ್ಟೇ ರಾಯರ ಹತ್ರ ಬೇಡ್ಕೊಂಡಿದ್ದು, ರಾಯರೇ ನೀವು ಅಲ್ಲಿ ಹೋಗ್ತಿದ್ದೀರಾ, ಅವರು ಏನು ಕೇಳ್ಕೊತಿದ್ದಾರೆ ಅದನ್ನಾದಷ್ಟು ಬೇಗ ಅವ್ರಿಗೆ ಅನುಗ್ರಹ ಮಾಡಿಕೊಡಿ ಅಂತ ನಾನು ಪ್ರಾರ್ಥನೆ ಮಾಡಿ ನಾವು ಅವ್ರಿಗೆ ಫೋಟೋನ ಕಳಿಸ್ಕೊಟ್ವಿ, ರಾಯರ ಫೋಟೋನ. ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ತುಂಬಾ ಖುಷಿಯಾಯಿತು ಅಕ್ಕ, ರಾಯರು ಯಾವ ಗಳಿಗೆಯಲ್ಲಿ ಬಂದರೋ ಗೊತ್ತಿಲ್ಲ ಅಕ್ಕ, ನಿಜವಾಗ್ಲೂ ನಮ್ಮ ದೇವ್ರ ಮಕ್ಕಳಿಗೆ ಒಂದು ನೆಲೆನ ಕೊಡಿಸ್ಕೊಟ್ಟಿದ್ದಾರೆ, ಒಳ್ಳೆಯದಾಗಲಿ ಅಂತ. ನಿಜವಾಗ್ಲೂ ತುಂಬ ಖುಷಿಯಾಯಿತು. ಅದಕ್ಕೆ ಫಸ್ಟು ನಾನು ನಿಮಗೆ ಹೇಳಬೇಕು ಅಂತ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು. ನನಗಂತೂ ತುಂಬಾ ಖುಷಿಯಾಯಿತು. ಅವರು ಒಂದು ಮಾತು ಹೇಳಿದರು, ರಾಯರನ್ನ ನೀವು ಯಾವಾಗ ಕಳಿಸ್ಕೊಟ್ರಿ ಅವತ್ತಿಂದ ನಮಗೆಲ್ಲ ಒಂದು ಪಾಸಿಟಿವ್ ಅನ್ನೋದು ನಮಗೆ ಬಂತು, ಎಲ್ಲೋ ಒಂದು ಕಡೆ ನಮಗೆ ಒಳ್ಳೇದಾಗುತ್ತೆ ಅನ್ನೋದು ಕೂಡ ಬಂತು. ನಮ್ಮ ಮನೇಲೆಲ್ಲರೂ ಕೂಡ ಹಾಗೆ ಹೇಳ್ತಾಯಿದ್ರು. ಮತ್ತು ರಾಯರಿದ್ದಾರೆ ಅಕ್ಕ, ಯಾವ ಒಳ್ಳೆ ಗಳಿಗೆಯಲ್ಲಿ ನೀವು ರಾಯರು ಫೋಟೋನ ಕಳಿಸ್ಕೊಟ್ರಿ ಅದಾದಮೇಲೆ ಎಲ್ಲ ಒಳ್ಳೆಯದೇ ನಡೀತು. ಅಷ್ಟು ವರ್ಷದಿಂದ ನಾನು ಜಾಗಕ್ಕೋಸ್ಕರ ಇದು ಮಾಡ್ತಾಯಿದ್ದೆ, ನೋಡಿದ್ರೆ ರಾಯರು ಬಂದೇ ಬಂದರು, ನಮ್ಮ ದೇವ್ರ ಮಕ್ಕಳಿಗೆ ಒಂದು ನೆಲೆ ಮಾಡಿಕೊಟ್ರು ಅಂತೇಳಿ ಅವರು ಖುಷಿಯಿಂದ ಹೇಳಿದ್ರು. ಇವತ್ತು ಯಾರು ಅವ್ರಿಗೆ ಜಾಗನ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ. ಆಟೋ ಗಂಗಾದವ್ರಿಗೂ ಕೂಡ ದೇವ್ರ ಮಕ್ಕಳು ನೋಡ್ತಿದ್ದಾರೆ, ಅವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ.